ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯೂಟ್ಯೂಬಲ್ಲಿ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಏನಂದರೆ, ನಮ್ಮದು ಗದ್ದೆನ ಬಿತ್ತನೆ ಮಾಡ್ತಾ ಇದ್ದೀವಿ. ಈ ವರ್ಷ ನಮ್ಮೂರಲ್ಲಿ ಕೆರೆ ತುಂಬಿತ್ತು ಅಂತ ಭತ್ತ ಬೆಳೆಯೋಕ್ಕೆ ಗದ್ದೆಗಳಿಗೆ ನೀರು ಬಿಡ್ತಾಯಿದ್ರು. ಅದರಿಂದ ಗದ್ದೆ ಎಲ್ಲ ಟ್ರ್ಯಾಕ್ಟ್ರಲ್ಲಿ ಉಳಿಸಿ ನಾವು ಒಂದು 4 ಡೇಸ್ ಬೇಕು ಗದ್ದೆ ಭತ್ತನೆಲ್ಲ ನಿಲ್ಲಿಸಿಟ್ಟಿದ್ವಿ. ಇವತ್ತು ಭತ್ತ ಎಲ್ಲ ತೆಗೆದುಕೊಂಡು ಬಂದು ಮೂಟೆನ ಎಲ್ಲ ಕಿತ್ತು ಆಚೆಗೆ ಹಾಕಿ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ನಾರನ್ನ ಇವತ್ತು ನೋಡಿ ನಮ್ಮಪ್ಪ ಎಲ್ಲ ನೀಟಾಗಿ ಗದ್ದೆಯಲ್ಲಿ ಇಳಿದು ಲೆವೆಲ್ ಮಾಡ್ಕೊತಾಯಿದ್ರು. ಇವಾಗ ಅದನ್ನೆಲ್ಲ ಇದಕ್ಕೆ ನಾಟಿ ಮಾಡ್ತೀವಿ. ಅದಾದಮೇಲೆ ಒಂದು 4-5 ಡೇಸ್ ಆದಮೇಲೆ ಅದು ನಮಗೆ ಪೈರಾಗಿ ಬರುತ್ತೆ. ಪೈರು 1 ಮಂತ್ ಒಳಗಡೆ ಮತ್ತೆ ಅದನ್ನ ಕಿತ್ತು ಫುಲ್ ಗದ್ದೆಗೆ ಉಳ್ತೀವಿ. ಇದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ ಒಂದು ಸಿಂಪಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಾವು ಬಿಡಿಸಿದ್ದೆಲ್ಲ ಆದಮೇಲೆ ನಾವಪ್ಪ ನೀಟಾಗಿ ಚೆಲ್ತಾ ಇದ್ದಾರೆ. ಅದನ್ನು ಅಮ್ಮ ಅಲ್ಲಿದ್ದಾರೆ, ನಾವಮ್ಮ ಎಲ್ಲ ಆ ಬುಟ್ಟಿಗೆ ತುಂಬಿಸ್ಕೊಡ್ತಾಯಿದ್ರು. ನಾನು ನಿಧಾನಕ್ಕೆ ಎತ್ಕೊಂಡೋಗಿ ನಮ್ಮ ಅಪ್ಪಗೆ ಕೊಡ್ತಾಯಿದ್ದೆ. ಸುಮ್ಮನೆ ಯಾಕೆ ನಿಂತ್ಕೊಂಡು ವಿಡಿಯೋ ಮಾಡೋದು ಅಂತ ಮತ್ತು ಎಲ್ಲ ಎತ್ಕೊಂಡೋಗಿ ಮಿಕ್ಕಿದ್ದು ನಮ್ಮ ಅಪ್ಪನ ಕೊಟ್ಟೆ. ನಮ್ಮ ಅಪ್ಪ ಬ್ಯಾಲೆನ್ಸ್ ಇದ್ದಿದ್ದೆಲ್ಲ ನೀಟಾಗಿ ಚೆಲ್ತಾಯಿದ್ರು. ಮತ್ತು ಹಂಗೆ ಕೆರೆ ಕಡೆ ಹೋಗ್ಬಿಟ್ಟು ಸ್ವಲ್ಪ ಸೌದೆ ತಗೊಬರೋವು. ಅದಕ್ಕೆಲ್ಲ ಚೀಲನ ಹರಿದ್ಬಿಟ್ಟು ಕಟ್ಟಿದ್ರೆ ಅಲ್ಲಿ ಕೊಕ್ಕರೆಗಳು ಇದು ಬಂದು ಈ ಭತ್ತನ ತಿಂದೇ ಇರತ್ತೆ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಕೆರೆ ಕಡೆ ಒಂದು ವ್ಯೂ ನಿಮ್ಗೆ ತೋರಿಸೋಣ ಅಂತ ನಮ್ಮೂರ ಕೆರೆ ಇದು ತೋರಿಸ್ತೆ ನೋಡಿ. ಇಲ್ಲಿಂದನೇ ನಮಗೆ ಫುಲ್ ಗದ್ದೆಗಳಿಗೆಲ್ಲ ನೀರು ಬರುತ್ತೆ. ಅದನ್ನು ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ನೋಡಿ, ಇಲ್ಲಿಂದ ನೀರು ಫುಲ್ ಎಲ್ಲ ಗದ್ದೆಗಳಿಗೆ ಹಾದು ಹೋಗುತ್ತೆ ಕಾಲುವೆಯಿಂದ. ಇದು ನಮ್ಮೂರು ಗದ್ದೆ. ನಮ್ಮಪ್ಪ ನಮ್ಮಮ್ಮ ಅಲ್ಲಿ ನಾಟಿ ಮಾಡ್ತಾಯಿದ್ರು ನೋಡಿ. ನಾನು ಸೌದೆ ಎಲ್ಲ ಸ್ವಲ್ಪ ಕತ್ತರಿಸ್ಕೊಂಡು ಎತ್ಕೊಂಡು ಈ ಗದ್ದೆಯಲ್ಲಿ ಹೋಗೋದೇ ದೊಡ್ಡ ಟಾಸ್ಕ್ ಆಗಿತ್ತು. ಹೋಗಿ ತಗೊಂಡೋಗಿ ಅಲ್ಲಿ ಬಿಸಾಕಿದೆ ನೀರಲ್ಲಿ. ನಮ್ಮಪ್ಪ ಎತ್ಕೊಂಡು ಅದಕ್ಕೆಲ್ಲ ಚೀಲನ ಹರಿದು ದಾರದಲ್ಲೆಲ್ಲ ಕಟ್ಟಿ ನೋಡಿ ಈ ಥರ ಸುತ್ತ ಆ ಕೊಕ್ಕರೆಗಳ ಭತ್ತ ಚೆಲ್ಲಿರೋ ಭತ್ತ ಎತ್ಕೊಂಡು ತಿಂಡಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ವಿ. ಎಲ್ಲ ಆದಮೇಲೆ ಬಂದು ಕಾಲಿಗೆಲ್ಲ ಕೆಟ್ಟಾಗಿತ್ತು. ಅದನ್ನ ಕಾಲುವೆಯಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡ್ವಿ. ಸರಿ, ಸಾಯಂಕಾಲ ಆಯಿತು, ಮನೆಗೆ ಹೋಗೋಣ ಅಂತ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಸಾಕು ನಡೆಯೋ ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ಯಾವ ನೋಡ್ತಾನೆ ನಡೆಯಲ್ಲ, ಈಗ ಏನೋ ಕೆಲ್ಸಕ್ಕೆ ಬರೋ ಕೆಲಸ ಮಾಡೋ ಅಂತ ಬೈದರು.